ಗವರ್ಮೆಂಟ್ ನಿನ್ನೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಾರ ಈ ಮತದಾರರ ವಿಚಾರದಲ್ಲಿ ನೆಕ್ಸ್ಟ್ ಹಳೆ ಪದ್ಧತಿಯನ್ನು ಬ್ಯಾಲೆಟ್ ಪೇಪರ್ ನಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಬೇಕು ಅನ್ನುವಂತ ಡಿಸಿಷನ್ ಕ್ಯಾಬಿನೆಟ್ ತಗೊಂಡು ಕಾನೂನು ಜಾರಿ ತರಲಿಕ್ಕೆ ಕೊಟ್ಟಿದ್ದಾರೆ. ಏನ್ ಅನಿಸ್ತದೆ ಕಾಂಗ್ರೆಸ್? ಅಲ್ಲ, ಏನಾಗಿದೆ ಕಾಂಗ್ರೆಸ್ಸಿನ ಸ್ಥಿತಿ ನೋಡಿದ್ರೆ ಬಹಳ ಶೋಚನೀಯ ಸ್ಥಿತಿ ಒಳಗದ. ಏನಾಗಿದೆ, ಅವರು ಜನರ ಒಂದು ವಿಶ್ವಾಸ ಕಳ್ಕೊಂಡು ಎಲ್ಲ ಚುನಾವಣೆಯಲ್ಲಿ ಸೋಲ್ತಾ ಇದ್ದಾರೆ. ಅವ್ರ ನಾಯಕತ್ವ ಇಲ್ಲ. ಬೇಸಿಕ್ ಆಗಿ ಕಾಂಗ್ರೆಸ್ಗೆ ನಾಯಕತ್ವ ಇಲ್ಲ. ಈ ರಾಹುಲ್ ಗಾಂಧಿ ಅವ್ರನ್ನ ಇಟ್ಕೊಂಡು ಹೋಗಿ ಕಾಂಗ್ರೆಸ್ ಉದ್ಧಾರ ಆಗೋದು ಗುರ್ತಿದ್ರು ಅದೇ ಗಾಂಧಿ ಫ್ಯಾಮಿಲಿ ಮೇಲೆ ಇವತ್ತು ಡಿಪೆಂಡ್ ಆಗಿ ಅದೇ ನಡೀತಾ ಇದೆ ಅವ್ರಿಗೆ. ಹೀಗಾಗಿ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಸೋಲು ಪ್ರತಿ ಹಂತದಲ್ಲಿ ಸೋಲ್ತಾ ಇದ್ದಾರೆ. ಅದಕ್ಕೊಂದು ಕಾರಣ ಹುಡುಕ್ತದೆ. ಅದಕ್ಕೆ ರಾಹುಲ್ ಗಾಂಧಿ ಕಾರಣ ಅಲ್ಲ, ಅದಕ್ಕೆ ಇಲೆಕ್ಟ್ರಾನಿಕ್ ಇದಕ್ಕೆ ಕಾರಣ ಅನ್ನುವಂಥ ಕಂಪ್ಯೂಟರ್ ಮುಖಾಂತರ ಏನು ವೋಟಿಂಗ್ ಇದೆಯಲ್ಲ, ಇವಿಸು ಇದೇ ಕಾರಣ ಅನ್ನುವಂಥ ರೀತಿಯಲ್ಲಿ ಅವ್ರು ಬಿಂಬನೆ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ. ಈಗ ಅದು ಒಂದು ಕಡೆ. ಈಗ ಅಲ್ಲಿ ಬಿಹಾರ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಈ ಕೊಟ್ಟಿ ಮತದಾನ ಕೊಟ್ಟಿ ಇದನ್ನು ವೋಟರ್ ಲಿಸ್ಟ್ ಸೇರಿಸಿದ್ದಾರೆ ಅನ್ನುವಂಥದ್ದು ಅದು ಸ್ಟಾರ್ಟ್ ಆಗಿದೆ ಒಂದು ಕ್ಯಾಂಪೇನ್. ಅಂದ್ರೆ ಅವರು ಸೋಲಿಗೆ ಜನರ ವಿಶ್ವಾಸ ಕಳ್ಕೊಂಡಿದ್ದು ಸೋಲಿಗೆ ಮೂಲ ಕಾರಣ ಅನ್ನುವಂಥದ್ದು ಅನ್ನು ಬಿಂಬಿಸುವುದು ಬೇರೆ ರೀತಿಯಿಂದ ಬಿಂಬಿಸ್ಲಿಕ್ಕೆ ಇದೆಲ್ಲ ಹೊಂಟಿದ್ದಾರೆ. ಈಗ ಕರ್ನಾಟಕದಲ್ಲಿ ಇದೇ ಇವಿ ಯೂಸ್ ಮಾಡಿ 136 ಸೀಟ್ ಬಂದ್ರೆ ಕಾಂಗ್ರೆಸ್. ಅದಕ್ಕೇನು ಹೇಳ್ತಾರೆ ನಂಗೆ ಅದು ಅರ್ಥ ಆಗವಲ್ದು. ಎಲ್ಲಿ ಸೋಲ್ ಉಂಟಾರೆ ಹಂಗಾರೆ ಬೈ ಎಲೆಕ್ಷನ್ದಾಗ ಅವ್ರು ಗೆದ್ರಲ್ಲ, ಕೆಲವು ಎಲ್ಲ ಬೈ ಎಲೆಕ್ಷನ್ ಗೆದ್ದಾರಲ್ಲ. ಅವಾಗ ಇವಿನ ಇದ್ವು, ಅಸೆಂಬ್ಲಿ ಎಲೆಕ್ಷನ್ದಾಗ ಇವಿನ ಇದ್ವು. ಅವ್ರು ಬಿಜೆಪಿಯಾಗಿ ಸೋಲ್ತು, ಕಾಂಗ್ರೆಸ್ ಯಾಕೆ ಗೆತ್ತು? ಇದು ಆತ್ಮಾವಲೋಕನ ಮಾಡ್ಕೋಬೇಕು. MP ಎಲೆಕ್ಷನ್ದಾಗ ನಾವು ಗೆದ್ವಿ ಬಿಜೆಪಿ. ಅದು ಜನರ ಮೆಂಟಾಲಿಟಿ. ಜನರು ಒಂದು ನ್ಯಾಷನಲ್ ಇಶ್ಯೂ ಅಂತ ಇದ್ಕೊಂಡು ವೋಟ್ ಮಾಡ್ತಾರೆ. ಅಸೆಂಬ್ಲಿಯಲ್ಲಿ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಇವನ್ ಜಡ್ಪಿ ತಾಲೂಕ್ ಪಂಚಾಯತಿಯಲ್ಲಿ ಸದ್ಯಕ್ಕೆ ವೈಯಕ್ತಿಕವಾದಂತ ಒಂದು ವ್ಯಕ್ತಿತ್ವದ ಮೇಲೆ ಅಲ್ಲಿ ಚುನಾವಣೆ ಆಗ್ತದೆ. ಅಲ್ಲಿ ಪಾರ್ಟಿ ಎಲ್ಲ ಇದ್ದಾಗ ಸದ್ಯಕ್ಕೆ ಜಡ್ಪಿ ತಾಲೂಕ್ ಪಂಚಾಯತ್ ನಾನು ನೋಡಿದ್ದೀನಿ. ವೈಯಕ್ತಿಕವಾದಂತ ಜಿದ್ದಾಜಿದ್ದಿ ಮೇಲೆ ಅಲ್ಲಿ ಎಲೆಕ್ಷನ್ ನಡೀತಾವ. ಹೀಗಾಗಿ ಇದಕ್ಕೆ ಸೋಲಿಕ್ಕೆ ಇವಿನೇ ಕಾರಣ. ಅದ್ರ ಸಲುವಾಗಿ ನಾವು ಬ್ಯಾಲೆಟ್ ಮುಖಾಂತರ ಮತದಾನ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ಅನ್ನುವಂಥದ್ದು ಮೂರ್ಖತನದ ಪರಮಾವಧಿ. ಈ ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಂಡಿದ್ದಲ್ಲ, ಮೂರ್ಖತನದ ಪರಮಾವಧಿ. ಅಂದ್ರೆ ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತದ್ದು. ಆದಷ್ಟು ಬೇಗನೆ ವೋಟಿಂಗ್ ಮಾಡಿ ಒಂದು ಮನೆಗೆ ಹೋಗುವಂತ ವ್ಯವಸ್ಥೆ ಬಂದದೀಗ. ಅದು ಬಿಟ್ಟು ಬ್ಯಾಲೆಟ್ ಮುಖಾಂತರ ಮಾಡೋದಾದ್ರೆ ನಾಳೆ ಮತ್ತೆ ಬೇರೆ ಬೇರೆ ರೀತಿಯಂತ ಚಾಲು ಆಗ್ತದೆ. ಅದರಲ್ಲಿ ಅವ್ಯವಹಾರ ಸ್ಟಾರ್ಟ್ ಆಗ್ತದೆ. ಹಿಂದೆಲ್ಲ ಬ್ಯಾಲೆಟ್ ಬಾಕ್ಸ್ಗಳನ್ನ ಹೊತ್ಕೊಂಡು ಹೋಗ್ಯಾರ. ಆಮೇಲೆ ಎಷ್ಟೋ ಕಡೆ ಬಂದು ಗುಂಡಾಗಿರಿ ಮಾಡಿ ಆ ಎಲ್ಲಾ ಬ್ಯಾಲೆಟ್ ಪೇಪರ್ಗೆ ತಾವೇ ಒತ್ತುವಂತದ್ದು, ವೋಟ್ ಮಾಡುವಂತದ್ದನ್ನು ಮಾಡಿದಾರ. ಹಿಂದೆಲ್ಲ ಕಾಂಗ್ರೆಸ್ ಇಂದ ರೆಗ್ಗಿಂಗ್ ಆಗ್ಯವಲ್ಲ. ಅದಕ್ಕೆ ಮತ್ತೆ ಅದಕ್ಕೆ ಪ್ರಲೋಭನೆ ಕೊಡುವಂತ ಕೆಲಸ, ಪ್ರಚೋದನೆ ಕೊಡುವಂತ ಕೆಲಸ ಇದು ನಡೀತಾ ಇದೆ. ಅಂದ್ರೆ ಕಾಂಗ್ರೆಸ್ ಈ ಜಡ್ಪಿ ತಾಲೂಕು ಬಹುಶಃ ಅವ್ರಿಗೆ ಅನಿಸಿದೆ, ಜಡ್ಪಿ ತಾಲೂಕು ಪಂಚಾಯತಿ ಎಲೆಕ್ಷನ್ ನಾವು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಜನರ ವಿಶ್ವಾಸ ಕಳ್ಕೊಂಡಿದ್ದೇವೆ, ಎಲ್ಲಿ ಅಭಿವೃದ್ಧಿ ಚಟುವಟಿಕೆ ಇಲ್ಲ, ಕರಪ್ಷನ್ ಸಿಕ್ಕಾಪಟ್ಟೆ ಆಗಿದೆ ಮತ್ತು ಜನರು ಯಾರು ಮಾತು ಕೇಳ್ತಲ್ಲ. ಕಾಂಗ್ರೆಸ್ ಶಾಸಕರಿಗೆ ಟೀಕೆ ಮಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ. ಮುಖ್ಯಮಂತ್ರಿ ಮುಂದೆ ಯಾರಾಗಬೇಕು ಅನ್ನೋ ಸಲ ಇನ್ ಫೈಟಿಂಗ್ ಸ್ಟಾರ್ಟ್ ಆಗಿದೆ. ಈ ಎಲ್ಲಾ ಕಾರಣ ಸಲುವಾಗಿ ಅವ್ರಿಗೆ ಅನಿಸಿದೆ, ದೇ ಲಾಸ್ಟ್ ದ ಕಾನ್ಫಿಡೆನ್ಸ್. ಅವ್ರಿಗೆ ಅನಿಸದ ನಾವು ಜಡ್ಪಿ ತಾಲೂಕು ಪಂಚಾಯತಿ ಇಲೆಕ್ಷನ್ ಆದ್ರೆ ನಾವು ಸೋಲ್ತೇವೆ ಅಂತ ಅನಿಸ್ಬಿಟ್ಟಿದೆ. ಅದಕ್ಕೆ ಹೆಂಗಾದ್ರೂ ಮಾಡಿ ಗೆಲ್ಬೇಕಲ್ಲ, ಗುಂಡಾಗಿರಿ ಮಾಡಿ ಮತ್ತೊಂದು ಮಾಡಿ ಈ ಬ್ಯಾಲೆಟ್ ಇದನ್ನ ಉಪಯೋಗ ಮಾಡುವ ಮುಖಾಂತರ ಗೆಲ್ಲಬೇಕು ಅನ್ನುವಂತ ಒಂದು ಹವಣಿಕೆ ಇದೆ. ಇದು ಕಂಪ್ಲೀಟ್ಲಿ ಮೂರ್ಖತನದ ಪರಮಾವಧಿ ಅಂತ ಹೇಳ್ತೀನಿ. ಮತ್ತೆ ಹಳೆ ಜಗತ್ತಿಗೆ, ಹಳೆ ಸಮಾಜಕ್ಕೆ ಹೋಗುವಂತ ಇವೆಲ್ಲ ವಿಚಾರ ಇವೆಲ್ಲ ಇವು ಸುಧಾರಣೆ. ಜಗತ್ತು ಕಾಂಪಿಟೇಟಿವ್ ಆಗ್ತದೆ. ಜಗತ್ತು ಕಾಂಪಿಟೇಟಿವ್ ಆಗಿ ಸ್ಪರ್ಧಾತ್ಮಕವಾಗಿ ಇನ್ನೂ ಆಧುನಿಕವಾದಂತ ಇನ್ನೂ ತಂತ್ರ ಏನೋ ಉಪಯೋಗ ಮಾಡಬೇಕು ಮತದಾನಕ್ಕೆ, ಅದನ್ನು ವಿಚಾರ ಮಾಡೋದು ಬಿಟ್ಟು ಇವರು ಇಲ್ಲಿವರೆಗೆ ಕೆಲವು ದೇಶದಲ್ಲಿ ಇದಾವೆ, ಇಲ್ಲಿವರು ಮನೆಯಲ್ಲೇ ಕೂತು ಮತದಾನ ಮಾಡುವಂತದ್ದು ಪ್ರೊಸೆಸ್ ಚಾಲು ಆಗಿದೆ ಈಗ. ಅಂತದನ್ನ ಅಡ್ವಾನ್ಸ್ ವಿಚಾರ ಮಾಡೋದು ಬಿಟ್ಟು ಹಳೆ ಪದ್ಧತಿ ಹೋಗ್ತೀವಿ ಅನ್ನೋದಲ್ಲ. ಇದು ಅವರ ಒಂದು ಏನದ ಅವರ ಸೋಲನ್ನ ಇದು ತೋರಿಸ್ತೀವಿ. ರಾಹುಲ್ ಗಾಂಧಿಯನ್ನು ಮೆಚ್ಚಿಸಲಿಕ್ಕೆ ಇಲ್ಲಿಯೇ ಹೋರಾಟ ಆರಂಭ ಮಾಡಿದ್ರು. ನೋಡ್ರಿ, ಸಿದ್ದರಾಮಯ್ಯ ಇರಲಿ, DK ಶಿವಕುಮಾರ್ ಇರಲಿ, ಅಥವಾ ಯಾವುದೇ ರಾಜ್ಯದ ಮಂತ್ರಿಗಳಿರಲಿ, ಎಲ್ಲರದು ಏನದ ಒಂದೇ ಅಜೆಂಡಾ, ಹೈಕಮಾಂಡ್ ಅನ್ನ ಮೆಚ್ಚಿಸುವುದು. ಅದರಲ್ಲಿ ಈಗ ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿನ ಮೆಚ್ಚಿಸಲಿಕ್ಕೆ ಏನೇನು ಮಾಡಬೇಕು ಎಲ್ಲಾ ಪ್ರಯತ್ನ ಇವರೆಲ್ಲ ಮಾಡ್ತಾ ಇದಾರೆ. ಆ ಹಿನ್ನೆಲೆಯಲ್ಲಿ ಈ ಇಡೀ ದೇಶಕ್ಕೆ ತೋರಿಸೋರು, ನೋಡಿ ನಾವು ಬ್ಯಾಲೆಟ್ ಪೇಪರ್ ತಗೊಂಡ್ಬಂದ್ವಿ ಜಡ್ಪಿ ತಾಲೂಕು ಪಂಚಾಯತ್ ಎಲೆಕ್ಷನ್ಗೆ, ಹೀಗಾಗಿ ನಾವು ಹಳೆ ಮಾದರಿಯನ್ನ ಅನುಕರಣೆ ಮಾಡ್ತೀವಿ ಅಂತ ತೋರಿಸಲಿಕ್ಕೆ, ರಾಹುಲ್ ಗಾಂಧಿ ಮೆಚ್ಚಿಸಲಿಕ್ಕೆ ಇದೆಲ್ಲ ಪ್ರಯತ್ನ ನಡೀತಾ ಇದೆ. ಇದರಿಂದ ಅನಾಹುತ ಆಗುವುದು ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಜನತೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಜನತೆ ತಕ್ಕದಾದ ಪಟ ಕಲಿಸ್ತಾರೆ. ಈಗ GST ಸುಧಾರಣೆ ನಂತರ ಕೃಷ್ಣ ಬೈರೇಗೌಡ ಹೇಳಿದರೆ ರಾಜ್ಯಕ್ಕೆ ವಾರ್ಷಿಕವಾಗಿ 70,000 ಕೋಟಿ ನಷ್ಟ ಆಗುತ್ತೆ.
ನೋಡಿ, ಒಂದು ನಾನು ಹೇಳ್ತೀನಿ, ಬರೀ ಇವರು ಈಗ ಅದನ್ನ ಸ್ವಾಗತ ಮಾಡಬೇಕು. ಫಸ್ಟ್ ಸ್ವಾಗತ ಮಾಡ್ಲಿಕ್ಕೂ ಹಾಫ್ ಹಾರ್ಟೆಡ್, ಅರ್ಧ ಮನಸ್ಸಿಂದ ಸ್ವಾಗತ ಮಾಡೋದು. ಮತ್ತದು ಬಹಳ ಸ್ವಾಗತ ಮಾಡಿದ್ರೆ ಎಲ್ಲಿ ಜನ ನಮ್ಮ ತಪ್ಪು ತಿಳ್ಕೊಂತಾರೆ ಅಂತ ಹೇಳಿ ಕೇಂದ್ರ ಸರ್ಕಾರ ಹೊಗಳಿದ್ರೆ ಅಂತ ಹೇಳಿ, ಇಲ್ಲ ಅದರಿಂದ ನಮ್ಮ ರಾಜ್ಯಕ್ಕೆ ಲಾಸ್ ಆಗ್ತದೆ ಅಂತ ಹೇಳಿ GST ತಗೊಂಬಂದಾಗೂ ಅವಾಗ ಇದೇ ಇತ್ತು ರಾಜ್ಯಕ್ಕೆ. ಆದ್ರೆ ಈಗೆಲ್ಲ ಸರಿ ಆತಲ್ಲ ಕಾಂಪನ್ಸೇಷನ್ ಆಗಿ. ಮತ್ತು ಯಾವಾಗಲೂ ಒಂದು ಹೊಸ ವ್ಯವಸ್ಥೆ ಬಂದಾಗ ಜನರ ಅನುಕೂಲತೆಯನ್ನು ನಾವು ನೋಡಬೇಕು. ಜನರ ಮೇಲೆ ಬರ್ಡನ್ ಏನ್ ಕಡಿಮೆ ಆಗ್ತದೆ ನೋಡಬೇಕು. ನಮ್ಮ ರಾಜ್ಯಕ್ಕೆ ಕಡಿಮೆ ಆಗ್ತು, ಮತ್ತೊಂದು ಕಡಿಮೆ ಆಗ್ತು, ಅದು ಕ್ಲೇಮ್ ಮಾಡ್ರಿ ಮುಂದೆ. ನೀವು ಯಾರು ಬೇಡ ಅಂತಾರ? ಪಾರ್ಲಿಮೆಂಟ್ ಇದೆ, ಆಮೇಲೆ ನೀತಿ ಆಯೋಗ ಇದೆ, ಮತ್ತು GST ಕೌನ್ಸಿಲ್ ಇದೆ. ಅಲ್ಲಿ ಹೋಗಿ ಪ್ರಯತ್ನ ಮಾಡ್ಲಿ, ಯಾರು ಬೇಡ ಅಂತಾರ? ಈಗ ಇಡೀ ದೇಶದ ಜನತೆ ಸ್ವಾಗತ ಮಾಡ್ತಾ ಇದ್ದಾರೆ. ಈಗೇನು ಹೊಸ GST ಎರಡೇ ಸ್ಲ್ಯಾಬ್ ಮಾಡಿದ್ರು, 12% 5% ಸ್ಲ್ಯಾಬ್ ಮಾಡಿದ್ರು, ಮತ್ತು ಬಹಳಷ್ಟು ಲಕ್ಸುರಿಯಸ್ ಇದ್ದು 40% ಮಾಡಿದ್ದಾರೆ. ಹೀಗಾಗಿ ಇದನ್ನ ಜನಸಾಮಾನ್ಯರು, ಮಾಧ್ಯಮ ವರ್ಗದವರು, ಬಡವರು ಪ್ರತಿಯೊಬ್ಬರು ಇದನ್ನು ಸ್ವಾಗತ ಮಾಡಿದ್ದಾರೆ, ಬಹಳ ಖುಷಿಯಲ್ಲಿದ್ದಾರೆ. ಮತ್ತು ಇದೊಂದು ದೀಪಾವಳಿಗೆ, ದಸರಾಗೆ ಒಂದು ದೊಡ್ಡದಾದಂತ ಗಿಫ್ಟ್ ಇದು. ಇದನ್ನೆಲ್ಲ ಸ್ವಾಗತ ಮಾಡಿ ನಾನು ಸ್ವಾಗತ ಮಾಡ್ತೀನಿ. ಮತ್ತು ಇಡೀ ಜನತೆ, ಅದರಲ್ಲಿ ಎಕನಾಮಿಕ್ ಎಕ್ಸ್ಪರ್ಟ್ಸ್ ಇರೋದಾರಲ್ಲ, ಆರ್ಥಿಕ ತಜ್ಞರು ಮತ್ತು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್, ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಕೈಗಾರಿಕಾ ಉದ್ಯಮಿಗಳು ಇರ್ಬೋದು, ವಾಣಿಜ್ಯೋದ್ಯಮಿಗಳು ಇರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಸಹಿತ ಇದನ್ನ ಸ್ವಾಗತ ಮಾಡಿದ್ದಾರೆ. ಇದನ್ನ ಸ್ವಾಗತ ಮಾಡುವಂತ ಕೆಲಸ ಮಾಡಿ, ಮೊದಲು ಪೂರ್ಣ ಹೃದಯದಿಂದ ಸ್ವಾಗತ ಮಾಡಿ, ಆಮೇಲೆ ಏನು ಸಜೆಷನ್ ಮಾಡಬೇಕು, ರಾಜ್ಯಕ್ಕೆ ಏನು ಆದಾಯ ಬರಬೇಕು ಅನ್ನೋದಕ್ಕೂ ಸಜೆಷನ್ ಮಾಡಿ. ಆಮೇಲೆ GST ಕೌನ್ಸಿಲ್ ನೀವು ಮೆಂಬರ್ ಇರ್ತೀರಿ, ಅಲ್ಲಿ ಹೋಗಿ ಫೈಟ್ ಮಾಡ್ರಿ. ಅದು ಬಿಟ್ಟು ಹಾಫ್ ಹಾರ್ಟೆಡ್ಲಿ ಇದನ್ನು ವೆಲ್ಕಮ್ ಮಾಡೋದು, ಆ ವೆಲ್ಕಮ್ ಮಾಡಿದ್ರೆ ಮತ್ತೆ ಅದು ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಕ್ರೆಡಿಟ್ ಬರ್ತದೆ ಅಂತ ಹೇಳಿ ಅದು ಮತ್ತೆ ಅದ್ರ ಬಗ್ಗೆ ನೆಗೆಟಿವ್ ಮಾತಾಡೋದು, ಇದೆಲ್ಲ ಕಾಂಗ್ರೆಸ್ಸಿನ ಒಂದು ಹ್ಯಾಬಿಟ್ ಆಗಿದೆ. ಅದಕ್ಕಾಗಿ GSTನ ನಾನು ಸ್ವಾಗತ ಮಾಡ್ತೀನಿ, ಇಡೀ ಜನತೆ ಸ್ವಾಗತ ಮಾಡಿದ್ದಾರೆ. ಅದರ ಮುಖಾಂತರ ಭಾರತದ ಮಧ್ಯಮ ವರ್ಗದವರಿಗೆ, ಜನಸಾಮಾನ್ಯರಿಗೆ, ಬಡವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ರ ಲಾಭ ಸಿಗ್ತದಂತ ನಾವು ಹೇಳ್ತೀವಿ. ಲಾಭ ನಿಜವಾಗ್ಲೂ ಜನರಿಗೆ ಸಿಗಬೇಕು, ಕಂಪನಿಗಳು ಸಿಗುವಂತ ಆಗಬಾರ್ದು ಅನ್ನೋದು ಉದ್ದೇಶ ಉಳ್ಳದು. ಯಾರ ಉದ್ದೇಶ ಅದ? ಎಲ್ಲರೂ, ಯಾಕಂದ್ರೆ ನೋಡಿ, ಅದ್ರ GST ಹೊರೆ ಕಡಿಮೆ ಆದ್ರೆ ಅದ್ರ ಲಾಭ ನೇರವಾಗಿ ಗ್ರಾಹಕರಿಗೆ ಸಿಗಬೇಕು, ಜನರಿಗೆ ಇದು ನೇರವಾಗಿ ಸಿಗುವಂತದ್ದು. ಈಗ ನೋಡ್ರಿ, GST ಹಾಲಿನ ಮೇಲಿಂದ ತೆಗೆದ್ರು, ಅಂತ ಏನ್ ಮಿಲ್ಕ್ ಪ್ರಾಡಕ್ಟ್ ಏನಿದಾವಲ್ಲ ಎಲ್ಲ ತೆಗೆದ್ರು. ಅದು ಲಾಭ ನಾಳೆ ಅಷ್ಟು ದರಾನು ಕಡಿಮೆ ಆಗತ್ತೆ, ಅಷ್ಟು ಬರ್ಡನ್ ಕಡಿಮೆ ಆಗ್ತದೆ. ನಾಳೆ ಒಂದು ಟೈಮ್ ಬರ್ಬೋದು, ಇಷ್ಟೆಲ್ಲ ಕಡಿಮೆ ಆದ್ಮೇಲೆ ಜನಸಾಮಾನ್ಯ ಉಪಯೋಗ ಮಾಡುವಂತದ್ದು, ನಾಳೆ ಹೋಟೆಲ್ನಲ್ಲಿ ದರಾನು ಕಡಿಮೆ ಆಗ್ಬೋದು, ಕಡಿಮೆ ಮಾಡಲೇಬೇಕಾಗ್ತದೆ. ಹೀಗಾಗಿ ಇವತ್ತು ಜನಸಾಮಾನ್ಯರ ಮೇಲೆ ಹೊರೆ ಕಡಿಮೆ ಆಗುವಂತದ್ದಕ್ಕೆ ಇದು ವ್ಯವಸ್ಥೆ ಇದೆ. ಆ ಹಿನ್ನೆಲೆಯಲ್ಲಿ ಇದನ್ನು ಕಡಿಮೆ ಮಾಡಿದ್ದಾರೆ. ಮಠಾಧೀಶರೆಲ್ಲರೂ ಪ್ರಧಾನಮಂತ್ರಿಗಳನ್ನು ಅಮಿತ್ ಶಾ ಅವರನ್ನ ಹಿಂದೂ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡುವಂಥದ್ದು, ಅಪಪ್ರಚಾರ ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಕಾನೂನು ತರಬೇಕನ್ನೋ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಅಲ್ಲ, NIA ಮುಖಾಂತರ ತನಿಖೆ ಆಗಬೇಕು ಅನ್ನುವಂಥದ್ದು. ಯಾಕಂದ್ರೆ ಇದು SIT ರಾಜ್ಯ ಸರ್ಕಾರ. ಈಗ ಇತ್ತೀಚೆಗೆ ಕೆಲವೊಂದು ಕಮಿಷನ್ ನೇಮಕ ಮಾಡ್ತಾರೆ, ನ್ಯಾಯಾಂಗ ತನಿಖೆ ಅಂತ ಮಾಡ್ತಾರೆ. ಮತ್ತೊಂದು ಅದರಲ್ಲಿ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಕೊಡ್ತಾರೆ. ಈ ಮೂಡದ ಹಗರಣ ಕ್ಲೀನ್ ಚಿಟ್. ಹಾಗಾದ್ರೆ ಎಲ್ಲರೂ ನ್ಯಾಯಾಲಯದಲ್ಲಿ ಎವಿಡೆನ್ಸ್ ಆಗಿ, ಸಾಕ್ಷಿಪರವಾಗಿ ಅಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದ್ರೆ ಬೇರೆ. ಈ ತಾವೇ ನೇಮಕ ಮಾಡಿದಂತ ಒಂದು ಆಯೋಗ, ಅವ್ರ ಕಡೆಯಿಂದ ಎನ್ಕ್ವೈರಿ ಮಾಡಿಸೋದು, ಕ್ಲೀನ್ ಚಿಟ್ ತಗೊಳ್ಳೋದು, ಇದು ಸಿದ್ದರಾಮಯ್ಯ ಒಂದು ಪ್ರವೃತ್ತಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು SIT ಇಟ್ ಇಸ್ ಅಂಡರ್ ಕಂಟ್ರೋಲ್ ಆಫ್ ದಿ ಸಿದ್ದರಾಮಯ್ಯ ಸ್ಟೇಟ್ ಗವರ್ಮೆಂಟ್. ಹೀಗಾಗಿ ಈಗ ಈಗ ಇದ್ರದ್ದು SIT ಈಗ SIT ಮಾಡಿದ್ರ ಸ್ಟೇಟ್ ಗವರ್ಮೆಂಟ್ ಮಾಡಿದ ಮೇಲೆ ಇಲ್ಲಿವರೆಗೆ ಈ ಯಾರು ದೂರದಾರ ಇದ್ದಾರಲ್ಲ, ದೂರದಾರ ಮೇಲೆ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಅವ್ರು ಯಾರು ಅರೆಸ್ಟ್ ಮಾಡಿಲ್ಲ. ಹಂಗ ಅರೆಸ್ಟ್ ಯಾಕೆ ಮಾಡಿಲ್ಲಪ್ಪ? ಮಾಡ್ಬೇಕಾಗಿತ್ತಲ್ಲ. ಈಗ ಇವ್ರದ್ದು ಇಲ್ಲೇನಾದ್ರೂ ಸಾಕ್ಷ್ಯಪೂರ್ವ ಸಿಕ್ಕಿದ್ರೆ ಇನ್ನು ಯಾರನ್ನ ಅರೆಸ್ಟ್ ಮಾಡಿಬಿಡ್ತಿದ್ರು ಅವರು. ಮತ್ತು ಇದೆಲ್ಲ ತನಿಖೆ ನಡೆಯೋಕೆ ಮುಂಚೆ, ಆ SIT ಆಗೋಕ್ಕಿಂತ ಮುಂಚೆ SIT ನಡೆಯುವಾಗ ಧರ್ಮಸ್ಥಳದ ಬಗ್ಗೆ, ಆ ಪವಿತ್ರ ಕ್ಷೇತ್ರದ ಬಗ್ಗೆ, ಹೆಗ್ಗಡೆಯವರ ಬಗ್ಗೆ ಏನೊಂದು ಅಪಪ್ರಚಾರ ನಡೀತಲ್ಲ, ಇದಕ್ಕೆ ಕಡಿವಾಣ ಹಾಕುವಂತ ಕೆಲಸ ಏನಾದ್ರು ಮಾಡಿದ್ರು ನೀವು? ಇಲ್ಲ. ಈಗ ಅಲ್ಲಿ ಯಾವುದೋ ಬುರುಡೆ ಮತ್ತೊಂದು ಯಾವುದೂ ಸಿಗ್ಲಿಲ್ಲ ನಿಮ್ಗೆ, ಅವಶೇಷ ಸಿಗದೆ ಇದಕ್ಕೆ ಹೇಳ್ಬೇಕಲ್ಲ. ಆಯ್ತು, SIT ಅವರು ಒಂದು ಇಂಟೀರಿಯರ್ ರಿಪೋರ್ಟ್ ಕೊಡ್ಬೇಕಾಯ್ತು. ಈಗ ಬೇರೆ ಬೇರೆ ಕಮಿಷನ್ ಮುಖಾಂತರ ಎನ್ಕ್ವೈರಿ ಆದಾಗ ಒಂದು ಇಂಟೀರಿಯರ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರ ಮುಖ್ಯಮಂತ್ರಿಗಳಿಗೆ. ಅವಾಗ ಅದ್ರ ಬಗ್ಗೆ ಒಂದು ಪಬ್ಲಿಕ್ ಒಂದು ಏನು ಅವೇರ್ನೆಸ್ ಕೂತಾಗತ್ತೆ. ಈಗ SIT ಅವರು ಆಯ್ತಪ್ಪ, ಇಷ್ಟು ತನಿಖೆ ಮಾಡಿದ್ವಿ, ಇಲ್ಲಿವರೆಗೆ ನಮ್ದು ಇಷ್ಟದ ರಿಪೋರ್ಟ್, ಒಂದು ಇಂಟೀರಿಯರ್ ರಿಪೋರ್ಟ್ ಕೊಡ್ರಿ. ಇಲ್ಲಿವರೆಗೆ ಏನಾದ್ರು 13 ಕಡೆ ನೀವು ಸ್ಥಳ ಆಗದ್ರಿ, ಅಲ್ಲಿ ಏನಾದ್ರು ಸಿಕ್ತ ನಾವು ವಿಶೇಷ ಸಿಕ್ಕಿಲ್ಲ ಅಂತ ಕೊಡ್ರಲ್ಲ, ಹೊರಗೆ ಬರ್ಲಿ. ನಾವು ಹೊರಗಡೆ ಮಾಧ್ಯಮದ ಮುಖಾಂತರ, ಪತ್ರಿಕೆಗಳ ಮುಖಾಂತರ ನಾವು ತಿಳ್ಕೊತಾ ಇದ್ದೇವೆ ಜನರು ಏನಂದ್ರೆ
ಇಲ್ಲಿ 13 ಕಡೆ ಆಗಿದ್ರು ಏನು ಸಿಗ್ಲಿಲ್ಲ, ಅದು ರಿಪೋರ್ಟ್ ಬರ್ಬೇಕಲ್ಲ, ಇಂಟರ್ವ್ಯೂ ರಿಪೋರ್ಟ್. ಹಾಗಾದ್ರೆ ಈ ಒಂದ್ ಕಡೆ ಅಪಪ್ರಚಾರ ಕಂಟಿನ್ಯೂ ಮಾಡೋದು, ಮತ್ತೆ ಎಲ್ಲಿವರೆಗೆ ಅಂದ್ರೆ ಎಲ್ಲೇ ಒಂದು ವಿದೇಶದಿಂದ ಬೇರೆ ಕಡೆಯಿಂದ ಇವರಿಗೆ ಫಂಡಿಂಗ್ ಆಗ್ತದೆ ಅನ್ನುವಂಥದ್ದು. ಅದಕ್ಕೆ ಇಡಿ ಮತ್ತು NIA ಈ ತನಿಖೆ ಆಗಲಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಈಗ ಸ್ವಾಮೀಜಿಯವರು ಹೋಗಿ ಆಗ್ರಹ ಮಾಡಿದ್ದಾರೆ. ನಿಜಾಂಶ, ಯಾಕಂದ್ರೆ ನನಗನ್ಸುತ್ತೆ ಇದೆಲ್ಲ SIT ತನಿಖೆ ಎಲ್ಲ ಮುಗಿದ ಮೇಲೂ ಸದ್ಯಕ್ಕೆ ಅಲ್ಲಿ ಧರ್ಮಸ್ಥಳದಲ್ಲಿ ಯಾವುದೇ ಅನ್ಯಾಚಾರ ಆಗಿಲ್ಲ ಅನ್ನುವಂಥದ್ದು ಬಂದ ಮೇಲೆ, ಹೆಗಡೆ ಇದರಲ್ಲಿ ಏನು ತಪ್ಪಿಲ್ಲ, ಮತ್ತೊಂದು ಏನೂ ಇಲ್ಲ ಅಂತ ಅಂದಾಗೂ ಆ ರಿಪೋರ್ಟ್ ಹೊರಗೆ ಬರ್ಲಿಕ್ಕಿಲ್ಲ ಈ ಸಿದ್ದರಾಮಯ್ಯ ಗೌರ್ಮೆಂಟ್ದಲ್ಲಿ. ಅದಕ್ಕಾಗಿ NIA ತನಿಖೆ ಆಗ್ಬೇಕು ಅನ್ನುವಂಥ ಒತ್ತಾಯ ನಡೀತಾ ಇದೆ. ಅದು ಆಗ್ಲೇಬೇಕು ಅನ್ನುವಂಥ ಒತ್ತಾಯವನ್ನು ಸಹಿತ ನಾನು ಮಾಡ್ತಾ ಇದ್ದೆ. ಎಥೆನಾಲ್ ಮಿಶ್ರಣಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿರೋಧಗಳು ಆಗ್ತವೆ. ಈ ಎಥೆನಾಲ್ ಮೊದಲೇ ಹೇಳಿದ್ರಿ, ಅದರಿಂದ ಕಡಿಮೆ ಬೆಲೆ ಪೆಟ್ರೋಲ್ ಕೊಡ್ತಾರೆ ಅಂತ ಹೇಳಿದ್ರಿ, ಗಾಡಿ ಮೈಲೇಜ್ ಕೂಡ ಕಡಿಮೆ ಆಗ್ತದೆ. ಗಡ್ಕರಿ ಅವರು ತಮ್ಮ ಮಕ್ಕಳ ಲಾಭಕ್ಕೋಸ್ಕರ ಇಂಥದೆಲ್ಲ ದೊಡ್ಡ ಮಟ್ಟದ ಹೊರೆಯನ್ನ ಜನರಿಗೆ ನೋಡ್ರಿ. ಮತ್ತೊಂದು ಇದು ಕಾಂಗ್ರೆಸ್ಸಿನ, ಯಾಕಂದ್ರೆ ಯಾವ್ದು ಪಾಪ್ಯುಲರ್ ಸ್ಕೀಮ್ ಇರ್ತಾವಲ್ಲ ಅದಕ್ಕೆ ಅಡಗಾಲ ಹಾಕುವಂತದ್ದು ಕಾಂಗ್ರೆಸ್ ಯಾವಾಗಲೂ. ಅವರೇನು ದೇಶ ಉದ್ಧಾರ ಮಾಡಲಿಲ್ಲ. ಈ ಪೆಟ್ರೋಲಮು ಇದ್ರ ಸಲುವಾಗಿ ಬೇರೆ ದೇಶ ಮೇಲೆ ಅವರು ಡಿಪೆಂಡ್ ಆಗಿದ್ರು. ಅಲ್ಲಿಂದ ತರಿಸೋದು, ಅದರಲ್ಲಿ ಗೋಲ್ಮಾಲ್ ಮಾಡುವಂಥದ್ದು ಇದೆಲ್ಲ ನಡೀತಾ ಇತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ. ಈಗ ಪಾರದರ್ಶಕವಾದಂತಹ ಒಂದು ವ್ಯವಸ್ಥೆ ಬಂದದ್ದು. ಮತ್ತು ಎಥಿನಾಲ್ ನಾವು ಎಲ್ಲಿವರೆಗೆ ಪೆಟ್ರೋಲಿಯಂ ಈ ಪ್ರಾಡಕ್ಟ್ಸ್ ಮೇಲೆ ಬೇರೆ ದೇಶ ಮೇಲೆ ನಾವು ಡಿಪೆಂಡ್ ಆಗ್ತೀವಿ, ಅಲ್ಲಿವರೆಗೆ ನಮ್ದು ಆರ್ಥಿಕ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಮ್ಮಲ್ಲಿ ಎಥಿನಾಲ್ ರೆಡಿ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡೋ ಮುಖಾಂತರ ಅಷ್ಟು ಸೇವ್ ಮಾಡೋಣ ಅನ್ನುವಂಥದ್ದು ನಿತಿನ್ ಗಡ್ಕರಿ ಅವರ ಒಂದು ವಾದ. ಮತ್ತು ಅದಕ್ಕೆ ಎಲ್ಲರೂ ಎಕ್ಸ್ಪರ್ಟ್ಸು ಅದಕ್ಕೆ ಸಮ್ಮತಿ ಕೊಟ್ಟಿದ್ದಾರೆ. ಈಗ ಅವರು ಈಗೇನೋ ಆಪಾದನೆ ಮಾಡಿದ್ದಾರೆ ಅವ್ರ ಮೇಲೆ, ಅವ್ರ ಮಕ್ಕಳ ಮೇಲೆ. ಈಗ ಏನಿದೆ, ರಾಜಕಾರಣಿ ಮಕ್ಕಳ ಮೇಲೆ ಆಪಾದನೆ ಮಾಡುವಂತ ಸಹಜ ಆಗಿಬಿಟ್ಟಿದೆ. ಈಗ ಅವ್ರು ಬಿಸ್ನೆಸ್ ಮಾಡಬಾರ್ದು, ನಾಗಾದ್ರೆ ಯಾವುದೇ ದಂಧೆ ಮಾಡಬಾರ್ದು, ಯಾವುದೇ ವ್ಯವಹಾರ ಮಾಡಬಾರ್ದು. ಅವ್ರು ಮಾಡಿದಾಗ ಅದರಲ್ಲಿ ಲಾಭ ಕಂಡ್ರೆ ಅದಕ್ಕೂ ನೀವು ಒಂದು ಸ್ಕ್ಯಾಮ್ ಅಂತಂದ್ರೆ ಇದಕ್ಕೆ ಅರ್ಥನೇ ಇಲ್ಲ. ಅದಕ್ಕಾಗಿ ಇನ್ನು ಮತ್ತೊಂದು ಏನಿದೆ, ನಾವೊಂದು ಹೇಳೋದು, ಈ ಎಥೆನಾಲ್ ಬಗ್ಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಆಗ್ತದೆ, ಬಳಕೆ ಆಗ್ಲಿಕ್ಕೆ ಚಾಲು ಮಾಡಿದಲ್ಲ, ಇದರಲ್ಲಿ ವಿದೇಶಿ ಕೈವಾಡಿದೆ ಅಂತ ಹೇಳ್ತೀನಿ ನಾನು. ಇದರ ಈಗ ನಿತಿನ್ ಗಡ್ಕರಿ ಇದ್ರ ಬಗ್ಗೆ ಹೆಚ್ಚು ಚಾಂಪಿಯನ್ ಆಗಿ ಮಾತಾಡ್ತಿದ್ರಲ್ಲ, ಅವ್ರಿಗೊಂದು ಹೊರತ ಕೊಡಬೇಕು, ಇದ್ರ ಬಗ್ಗೆ ಅಪಪ್ರಚಾರ ಕೊಡಬೇಕು. ಈಗ ನೋಡಿ, ವಿದೇಶದ ಪ್ರಾಡಕ್ಟ್ಗೆ ನಾವು ಸ್ವಲ್ಪ ಕಡಿಮೆ, ಈ ಕೋಕೋ ಕೋಲಾ ಇದೆ, ಅದ್ರ ಬಗ್ಗೆ ಹಿಂದೆ ನಾವು ಸ್ವದೇಶಿ ಬಳಕೆ ಮಾಡ್ಬೇಕಂತ ಹೇಳಿ ಒಂದು ಆಂದೋಲನ ನಡೆದಾಗ ಆ ಆಂದೋಲನದಾರರ ಮೇಲೆ ಬೇರೆ ಬೇರೆ ಒತ್ತಡ ತಗೊಂಡ್ಬಂದ್ರು, ಅವ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರು. ಹಂಗೆ ಇವತ್ತೇನು ಎಥಿನಾಲ್ ಬಗ್ಗೆ ಏನೊಂದು ಆಂದೋಲನ ನಡೀತಾ ಇದೆ, ಇಲ್ಲಿ ಪ್ರೊಡಕ್ಷನ್ ನಡೀತಾ ಇದೆ, ಅದರಿಂದ ಪೆಟ್ರೋಲಿಯಂ ಬಳಕೆ ಕಡಿಮೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ವಿದೇಶಿ ಶಕ್ತಿಗಳು ಕೈವಾಡಿದೆ. ಇದರಲ್ಲಿ ನಿತಿನ್ ಗಡ್ಕರಿ ಮೇಲೆ ಅಲಿಗೇಷನ್ ಮಾಡೋದ್ರಲ್ಲಿ ವಿದೇಶಿಯ ಶಕ್ತಿಗಳ ಕೈವಾಡಿದೆ ಅಂತ ಸ್ಪಷ್ಟವಾಗಿ ಹೇಳ್ತೀನಿ. ಆ ಪೆಟ್ರೋಲಿಯಂ ಒಂದು ವ್ಯವಸ್ಥೆ ಇದೆಯಲ್ಲ, ಆ ಒಂದು ಟೀಮ್ ಅವರೇ ಇದನ್ನ ನಿತಿನ್ ಗಡ್ಕರಿ ಅವರಿಗೆ ಒಂದು ರೀತಿ ಡಿಮಾರಲೈಸ್ ಮಾಡ್ಲಿಕ್ಕೆ ಇದೆಲ್ಲ ಒಂದು ಪ್ರಯತ್ನ ಅಂತ ಹೇಳ್ತಾರೆ. ಅದಕ್ಕೆ ಕಾಂಗ್ರೆಸ್ ಕೈ ಜೋಡಿಸಿದೆ. ಇದು ಬಹಳ ದುರಂತ ಅಂತ ನಾ ಹೇಳ್ತೇನೆ. ಇನ್ನೊಂದು, DK ಶಿವಕುಮಾರ್ ವಿರುದ್ಧ ರಾಜ್ಯದ 10 ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಾರೆ. ಅಂದ್ರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ರಲ್ಲ, DK ಅವರೇ ಅವ್ರು ಪರವಾಗಿದ್ದಾರೆ, ನ್ಯಾಯದ ಪರವಾಗಿಲ್ಲ ಅಂತ ಹೇಳಿ ಪತ್ರ ಬರೆದ್ರು. ಅದಕ್ಕೆ ಅದು ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಟಂತ ವಿಚಾರ. DK ಶಿವಕುಮಾರ್ ಬಿಟ್ಟ, ಅದಕ್ಕೆ ಉತ್ತರ ಅವ್ರು DK ಶಿವಕುಮಾರ್ ಕೊಡ್ಲಿ. ಅದಕ್ಕೆ ನಾವ್ಯಾಕೆ ಪರವಾಗಿ ನಾವು ಒತ್ತ ಮಾತಾಡ್ಬೇಕು. ಅದಕ್ಕೆ ಅದ್ರ ಬಗ್ಗೆ ಏನ್ ಮಾಡ್ತಾರೆ ಮಾಡ್ಕೊಳ್ಳಿ. ಅದು ಸೋನಿಯಾ ಗಾಂಧಿ ಅವ್ರು ಏನ್ ಮಾಡ್ತಾರೆ, ಎಲ್ಲ ಒಂದೇ. ಇವರೆಲ್ಲ ಈ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಲೀಡರ್ಸು ಇವರು ಎಲ್ಲ ಒಂದೇ. ಅವರು ಈಗ ಕೊಟ್ಟವರು ಸದ್ಯಕ್ಕೆ ದೂರು ಕೊಟ್ಟವರು ಕಾಂಗ್ರೆಸ್ಸಿನ ಮತ್ತೊಂದು ಗುಂಪು ಅಂತ ನಾ ಹೇಳ್ತೀನಿ. ಮತ್ತೊಂದು ಗುಂಪಿನ ಪ್ರಚೋದನೆಯಿಂದ ಕೊಟ್ಟಿರ್ತಾರೆ. ಇನ್ ಫೈಟಿಂಗ್ ನಡೆಯೋದಿಲ್ಲ. ಬಾಲಕೃಷ್ಣ ಹೇಳ್ತಾರೆ ರಾಜಣ್ಣ ಅವ್ರು ಬಿಜೆಪಿ ಹೋಗ್ತಾರೆ ಅಂತ ಹೇಳಿ. ರಾಜಣ್ಣ ಹೇಳ್ತಾರೆ ನಾ ಎಂದು ಹೋಗುದಿಲ್ಲ. ಮತ್ತೆ ರಾಜಣ್ಣ ಅವ್ರ ಸ್ಟೇಟ್ಮೆಂಟ್ ನೋಡಿರಲಿಲ್ಲ. ಸಿದ್ದರಾಮಯ್ಯ ಎಲ್ಲಿವರೆಗೆ ಕಾಂಗ್ರೆಸ್ ಇರ್ತಾರೆ ಅಲ್ಲಿ ಮಟ್ಟ ನಾ ಕಾಂಗ್ರೆಸ್, ಅವ್ರು ಹೊರಗೆ ಹೋದ್ ನಾನು ಹೊರಗೆ. ಅಂದ್ರೆ ಪಕ್ಷ ನಿಷ್ಠೆ ಅನ್ನುವಂಥದ್ದು ಇಲ್ಲೇ ಇಲ್ಲ ಇವ್ರಿಗೆ. ಯಾರಿಗೋ ಅಧಿಕಾರ ಮುಖ್ಯ. ಹೀಗಾಗಿ ಮುಖ್ಯಮಂತ್ರಿ ಸಲುವಾಗಿ ಏನೋ ಅಧಿಕಾರದ ಒಂದು ನಡೆದವರಿಗೆ ಮುಖ್ಯಮಂತ್ರಿ ಯಾರಾಗಬೇಕು, DK ಆಗಬೇಕು ಅಥವಾ ಸಿದ್ದರಾಮಯ್ಯ ಮುಂದುವರಿಸಬೇಕು ಬೇಡ ಅಂತ ಹೇಳಿ ಅದರದ ಮತ್ತೊಂದು ಅಂಗ ಇದು. ಹೀಗಾಗಿ ಅದು ಅವ್ರಿಗೆ ಬಿಟ್ಟಂತ ವಿಚಾರ, ಕಾಂಗ್ರೆಸ್ ಪಾರ್ಟಿ ವಿಚಾರ. ಇನ್ ಫೈಟಿಂಗ್ ಒಂದು ಉದಾಹರಣೆ ಅದು. ಅವ್ರು ಇವ್ರ ಮೇಲೆ ಆಪಾದನೆ ಮಾಡ್ತಾರೆ, ಇವ್ರ ಮೇಲೆ ಆಪಾದನೆ ಮಾಡ್ತಾರೆ. ರಾಜಣ್ಣ ಹೇಳಿದ್ರು ಅಲ್ಲಿ 3 ಜನ ಕೂತು ನನ್ನ ಮಂತ್ರಿ ಸ್ಥಾನ ತೆಗೆದ್ರು ಅಂತ ಹೇಳಿ. ಇದು ಇನ್ ಫೈಟಿಂಗ್, ಕಾಂಗ್ರೆಸ್ ನಡೆದಂತ ಇನ್ ಫೈಟಿಂಗ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.